ತುಂಬ ಟೇಸ್ಟಿಯಾದಂತಹ ನುಗ್ಗೆಕಾಯಿ ಸಾಂಬಾರನ್ನ ಯಾವುದೇ ಥರ ಮಸಾಲೆ ರೂಪದಲ್ಲೇ ಯಾವ ಥರ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನು ನುಗ್ಗೆಕಾಯಲ್ಲಿರುವಂತಹ ಸಿಪ್ಪೆನೆಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಏಕೆಂದರೆ ಸಿಪ್ಪೆ ಒಂದೊಂದ್ಸತಿ ಕೈ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಂತರ ತೊಗರಿಬೇಳೆ, ಸ್ವಲ್ಪ ಕೆಂಪು ಬೇಳೆ, ಸ್ವಲ್ಪ ಹೆಸರು ಕಾಳನ್ನು ಹಾಕೋಬಿಟ್ಟು ಅದನ್ನು ಮೂರನ್ನು ಚೆನ್ನಾಗಿ ವಾಶ್ ಮಾಡ್ಕೊಬಿಟ್ಟು ಅದು ಮುಳುಗೋ ಅಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಕುಕ್ಕರ್ಗೆ ಸೇರಿಸ್ಕೊಂಡು ಅದ್ರ ಜೊತೆ ಒಂದು 2 ಮೀಡಿಯಮ್ ಸೈಜ್ ಆಗೋಷ್ಟು ಟೊಮೆಟೊನು ಸಹ ಸೇರಿಸ್ಕೊತಾ ಇದ್ದೀನಿ. ನಂತರ ಇದು ಬೇಳೆಗೆ ಬೇಕಾದಷ್ಟು ಸ್ವಲ್ಪ ಉಪ್ಪನ್ನು ಹಾಕೋಬಿಟ್ಟು ಸ್ವಲ್ಪ ಅರಿಶಿಣನ ಹಾಕೋಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಅದನ್ನು ಕಂಪ್ಲೀಟಾಗಿ ಒಂದು 3 ವಿಷಲ್ಸ್ನ ತಗೋತಾ ಇದ್ದೀನಿ. ಅದು ಆಲ್ಮೋಸ್ಟ್ 3 ಅಥವಾ 5 ವಿಷಲ್ಸ್ನ ತಗೊಳ್ಳಿ. ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆಗಿರಬೇಕು. ನಂತರ ಇಲ್ಲಿ ಒಗ್ಗರಣೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಕರ್ಬೇವಿನ ಸೊಪ್ಪು, ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಬಿಡಿಸಿರುವಂತಹ ನುಗ್ಗೆಕಾಯಿ, ಒಂದು ಮೀಡಿಯಮ್ ಸೈಜ್ ಆಗೋಷ್ಟು ಆಲೂಗೆಡ್ಡೆನೂ ಸಹ ಎತ್ತಿಟ್ಕೊಂಡಿದ್ದೀನಿ. ನಂತರ ಹುಣಸೆ ಹಣ್ಣು ಸಹ ನೆನೆಹಾಕಿ ಇಟ್ಕೊಂಡಿದ್ದೀನಿ. ಒಂದು ಕಡಾಯಿಗೆ ಎಣ್ಣೆ ಹಾಕ್ಬಿಟ್ಟು ಕಾದ ನಂತರ ಸಾಸಿವೆ, ಜೀರಿಗೆ ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಅದು ಸಿಡಿದಾದ ನಂತರ ಕಟ್ ಮಾಡಿರುವಂತಹ ಈರುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ನಂತರ ಅದಕ್ಕೆ ನುಗ್ಗೆಕಾಯಿ ಮತ್ತು ಆಲೂಗೆಡ್ಡೆನ ಸೇರಿಸ್ಕೊಂಡು ಈರುಳ್ಳಿ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಅದನ್ನು ಫ್ರೈ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ. ಯಾಕೆಂದರೆ ನಾವು ಬೇಳೆನ ಆಲ್ರೆಡಿ ವಿಷಲ್ ಹೊಡಿಸಿ ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಈ ನುಗ್ಗೆಕಾಯಿನ ನಾವು ಈ ಥರ ಡ್ರೈ ಮಾಡಿನೇ ಬೇಯಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಆಲ್ಮೋಸ್ಟ್ ಆ ಈರುಳ್ಳಿ ಜೊತೆ ಫ್ರೈ ಆಗಿ ಆ ಬೇಳೆ ಜೊತೆ ಬೇಯ್ದರೆ ಬೇಗನೆ ಸಾಂಬಾರಾಗಿ ಹೋಗುತ್ತೆ. ನಂತರ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ, ಈ ನುಗ್ಗೆಕಾಯಿಗೆ ಸ್ವಲ್ಪ ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಬನ್ನಿ. ಒಂದು 10 ಮಿನಿಟ್ಸ್ ಇದೇ ಥರ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಫ್ರೈ ಮಾಡಿಕೊಂಡ್ರೆ ಆಲ್ಮೋಸ್ಟ್ ನುಗ್ಗೆಕಾಯಿ ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಇವಾಗಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಬೋದು ವಿಷಲ್ ಬಂತಿರೋ ಅಂತಹ ಬೇಳೆನ ನೋಡ್ಬೋದು, ಚೆನ್ನಾಗಿ ಅದು ಸ್ಮ್ಯಾಶ್ ಆದಂಗೆ ಬೆಂದಿದೆ. ಅದರಲ್ಲಿರುವಂತಹ ಟೊಮೆಟೊನ ಅದನ್ನು ನೀವು ಸಪ್ರೇಟ್ ಮಾಡಿ ರುಬ್ಬಿನೂ ಸಹ ಹಾಕೋಬೋದು ಮಿಕ್ಸರ್ ಜಾರಿಗೆ ಸೇರಿಸಿ, ಅಥವಾ ಇದೇ ಥರ ಸ್ಪ್ಯಾಚುಲ ಸಹಾಯದಿಂದ ಆ ಥರ ಸ್ಮ್ಯಾಶ್ ಮಾಡಿದ್ರೂ ಮಾಡ್ಕೋಬೋದು. ಯಾಕೆಂದರೆ ಅದನ್ನು ಫುಲ್ಲು ಪೇಸ್ಟ್ ಮಾಡಿದರೆ ಅಷ್ಟು ರುಚಿ ಒಂದು ಸ್ವಲ್ಪ ಡಿಫ್ರೆಂಟ್ ಬರುತ್ತೆ. ಈ ಥರ ಹಂಗೆ ಸ್ಮ್ಯಾಶ್ ಥರ ಮಾಡಿದರೆ ಈ ಭಟ್ರು ಎಲ್ಲ ಮಾಡ್ತಾರೆ ನೋಡಿ, ಹೋಟೆಲಲ್ಲಿ ಮತ್ತು ಮದುವೆ ಫಂಕ್ಷನ್ಗಳಲ್ಲೆಲ್ಲ ಸಿಗುತ್ತೆ ನೋಡಿ, ಆ ಥರ ಫೀಲ್ ಅನಿಸುತ್ತೆ. ನಂತರ ನುಗ್ಗೆಕಾಯಿಗೆ ಸ್ವಲ್ಪ ಹುಣಸೆ ಹಣ್ಣು ನೆನೆಸಿರುವಂತಹ ರಸನ ಹಾಕ್ಬಿಟ್ಟು ಹುಣಸೆ ಹಣ್ಣಿನ ನೀರಲ್ಲಿ ಒಂದು 5 ಮಿನಿಟ್ಸ್ ಅದನ್ನು ಬೇಯಲಿಕ್ಕೆ ಬಿಟ್ಬಿಡಿ. ಅದಕ್ಕೆ 1 ಸ್ಪೂನ್ ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ನ ಸಹ ಆ್ಯಡ್ ಮಾಡ್ಕೊಂಬಿಟ್ಟು ಅವೆರಡೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನುಗ್ಗೆಕಾಯಲ್ಲಿ ಉಪ್ಪು ಖಾರ ಉಳಿಲಿ ಚೆನ್ನಾಗಿ ಬೇಯಲಿಕ್ಕೆ ಒಂದು 5 ಮಿನಿಟ್ಸ್ ಬಿಟ್ಬಿಡಿ. ಈ ಥರ ನಾವು ನಿಧಾನವಾಗಿ ಮಾಡಿದ್ರೆ ಅಡುಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಂತವಾಗಿಯೇ ನೀಟಾಗಿಯೇ ಮಾಡ್ಕೊಂಡು ಹೋಗಬೇಕು. ನಂತರ ಇದಕ್ಕೆ ಬೇಯಿಸಿರುವಂತಹ ಬೇಳೆನ ಹಾಕ್ಕೊಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಿಮಗೆ ಎಷ್ಟು ಗಟ್ಟಿ ಬೇಕು, ಎಷ್ಟು ತೆಳು ಬೇಕು ಅನ್ನೋದನ್ನು ನೀವು ಇಲ್ಲಿ ನೀರು ಹಾಕ್ಕೊಂಡು ಮಾಡ್ಕೋಬೋದು. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು, ಹುಳಿ, ಖಾರ, ಈ ಬೇಳೆ ಎಲ್ಲ ಚೆನ್ನಾಗಿ ಅದು ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನಾನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಎಷ್ಟು ನೀರು ಬೇಕು ಅಂತ ನೋಡಿಬಿಟ್ಟು ಗಟ್ಟಿ ತಿಕ್ನೆಸ್ಸಿಗೆ ನೀವು ಸಹ ಆ್ಯಡ್ ಮಾಡ್ಕೊಳ್ಳಿ. ನಂತರ ಅಲ್ಲಿ ಸೈಡಲ್ಲಿರುವಂತಹ ಮಸಾಲೆನೆಲ್ಲ ನೀಟಾಗಿ ಒಂದು ಸತಿ ಸೌಟಲ್ಲಿ ತಿರುಗಿಸ್ಬಿಟ್ಟು ನೋಡಿ ಈ ತಿಕ್ನೆಸ್ ಇದೆ. ಏಕೆಂದರೆ ನೀರನ್ನ 1 ಗ್ಲಾಸನ್ನು ಎಕ್ಸ್ಟ್ರಾನೇ ಹಾಕ್ಕೊಳ್ಳಿ. ಯಾಕೆಂದರೆ ನುಗ್ಗೆಕಾಯಿ ಬೇಯಬೇಕಲ್ವ ಸಾಂಬಾರಲ್ಲಿ, ತುಂಬ ನೀರು ಎಲ್ಲ ಎವಾಪ್ರೇಟ್ ಆದಂಗಾಗಿ ಸ್ವಲ್ಪ ಸಾಂಬಾರು ಆದಂಗೆ ಆಗುತ್ತೆ. ಸೊ ಹಾಗಾಗಿ ತುಂಬ ಗಟ್ಟಿಯಾಗುತ್ತೆ. ಹಾಗಾಗಿ